ಏನೋ ತಗೊಲ್ಲ ಹೇಳ್ತಾನ ನಾವಿಲ್ಲೇ ತಗೊಳಕತ್ತೇನು ಹಿಂದ್ರ ನಮಗ್ ತಗೊಂತಾರ ನಡಿ. ಜೀವನದ ಅಲೆಗಳಿಗೆ ಸಿಕ್ಕು ನನ್ನ ಬದುಕು ಅಧಪತನ ಕೇಳಿದರೆ ಕೂಡ ನನ್ನ ಆಶೆಗಳಿಗೆ ಪುನರ್ಜನ್ಮ ನೀಡಿದೆ ತಂದೆ. ಇವತ್ತು ನನ್ನ ಕೈಯಿಂದ ರವಿ ಬರ್ತಾ ಇದ್ದಾರೆ. ಇವತ್ತು ನನ್ನ ಪ್ರಥಮ ರಾತ್ರಿ. ಹಲೋ, ನಾನು ಭಾರತಿ, ರವಿ ಮಾತನಾಡ್ತಿರೋದು. ಹೇಳಿ. ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೀನಿ. ಟ್ರೈನ್ ತುಂಬಾ ಲೇಟ್ ಆಯಿತು. ಇವತ್ತು ಟ್ರೈನ್ ತುಂಬಾ ಲೇಟ್ ಆಗಿ ಬಂತು. ರೈಲ್ವೆ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ. ನೀನು ನನ್ನ ದಾರಿ ತುಂಬ ಕಾಯ್ತಾ ಇದ್ದಿರಬೇಕಲ್ಲ. ಅರ್ಜೆಂಟಾಗಿ ಬರ್ತೀನಿ, ಫೋನ್ ಇಡ್ತೀನಿ ನೋಡು. ಇವ್ರು ಫೋನಲ್ಲೇ ಮುದ್ದು ಕೊಡ್ತಾರೆ. ರವಿ ತುಂಬಾ ರಸಿಕ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರವಿ ಬರ್ಬೋದು. ಬಂದ್ರು ಅಂತ ಕಾಣುತ್ತೆ. ಒಂದ್ ನಿಮಿಷ ಬಂದು ಬಾಗಿಲು ತೆಗಿತೀನಿ. ಚೆನ್ನಾಗಿದೆಯಾ ಭಾರತಿ? ನಾನ್ ಚೆನ್ನಾಗಿದ್ದೀನಿ, ನೀವು ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಚೆನ್ನಾಗಿದ್ಯಾ? ನೀನು ಚೆನ್ನಾಗಿದ್ದೀಯಾ ಅಂತ ನನಗೆ ಗೊತ್ತು ಭಾರತಿ. ಭಾರತಿ, ನಾನು ಯುದ್ಧದಲ್ಲಿ ಸತ್ತಿದ್ದೇನೆಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ. ಅಂದ್ರೆ ನೀವು? ಭಾರತಿ, ನಾವು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ಹೊಯ್ಗೋ ಬಾಂಬ್ ಎಸಾಗ ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರವಾದ ಏಟು ಬಿತ್ತು. ಅಲ್ಲಿ ನಾನು ತುಟ್ಟಿ ತಪ್ಪಿ ಬಿದ್ದೆ. ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತು ಹೋದ ಅಂತ ಲೆಕ್ಕ ಕೊಟ್ಬಿಟ್ರು ಭಾರತಿ. ಮುಂದೆ ಯಾರೋ ಪುಣ್ಯವಂತರು ನನ್ನನ್ನು ಕರೆದುಕೊಂಡು ಹೋಗಿ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ಕೇಳಿದ್ರು. ಹೇಳುವ ಪ್ರಜ್ಞವೇ ನನಗೆ ಇರಲಿಲ್ಲವಂತೆ.
ದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ಆ ಕ್ಷಣ ನಿನ್ನ ನೋಡಬೇಕು, ನಿನ್ನ ಮಾತಾಡಬೇಕು ಎಂಬ ಹಂಬಲದಿಂದ ಓಡೋಡಿ ಬಂದ ಭಾರತಿ. ಭಾರತಿ, ಈ ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತು ಹೋದ ಅಂತ ಹೇಳಿದ್ರು. ನಾನು ಸತ್ತಿಲ್ಲಂತ ನೀನು ತಿಳಿದುಕೊಂಡಿದ್ದಿಲ್ಲ ಭಾರತಿ. ನಿಜವಾಗಿಯೂ ನಾನು ಸತ್ತಿದ್ದೇನಂತ ನೀನು ತಿಳಿದುಕೊಂಡಿದ್ರ? ನಿನ್ನ ಕೊರಳಾಗ ಈ ದಾಳಿ ಇಳುತ್ತಿರಲಿಲ್ಲ ಭಾರತಿ. ನಾನು ಬದುಕಿದ್ದೀನಿ ಅಂದಾಗ ಅಂದಮೇಲೆ ಇನ್ನೂ ನಿನ್ನ ಕೊರಳಿ ತಾಳಿ ಇದೆ ಅಂದಾಗ ನಮ್ಮ ಪ್ರೀತಿ ಪ್ರೇಮ ಎಷ್ಟು ಪವಿತ್ರವಾದದ್ದು ನೋಡು. ಯಾವ ದಿನ ನಾನು ಇದೇ ಹೂವಿನ ಮಂಚ, ಇದೇ ಬಣ್ಣದ ಸೀರೆ, ಹೂಗಳನ್ನು ಮುಡಿದು ಪ್ರಥಮ ರಾತ್ರಿ ದಿವಸ ನಿನ್ನ ಬಿಟ್ಟು ಹೋಗಿದ್ನೋ, ಅಲ್ಲಿಂದ ಇಲ್ಲಿಯವರೆಗೆ ನನ್ನ ಜಾತಕ ಪಕ್ಷಿ ಅಂತ ದಾರಿ ಕಾಯುತ್ತಾ ಕೂತಿರುವಲ್ಲ ಭಾರತಿ. ಭಾರತಿ, ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆದದ್ದು 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ. ಭಾರತಿ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿದ್ಯಲ್ಲ ಭಾರತಿ. ಯಾಕೆ ಭಾರತಿ? ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೇನು? ನನ್ನ ಗಂಡ 3 ವರ್ಷವಾದರೂ ಬರಲಿಲ್ಲ, ಅಲ್ಲೇ ಎಲ್ಲಿಯಾದರೂ ಬೇರೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ತಿಳಿದುಕೊಂಡಿದ್ದೇನು? ನಾನೇಕೆ ಅಂತ ಕೆಲಸ ಮಾಡಲಿ? ನೀನು ಅಂತ ಕೆಲಸ ಮಾಡಿಲ್ಲ ನೋಡು. ಅಂದ ಮೇಲೆ ನಾನೇಕೆ ಅಂತ ಕೆಲಸ ಮಾಡಲಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಬೇರೊಬ್ಬನ ಮದುವೆ ಮಾಡ್ಕೋಬಾರ್ದು. ಗಂಡನಿರುವಾಗ ಹೆಂಡತಿಯು ಬೇರೊಬ್ಬನ ಮದುವೆ ಮಾಡ್ಕೋಬಾರ್ದು. ಅಂತ ಕೆಲಸವೇನಾದ್ರೂ ಮಾಡಿದರೆ ಅಂತವರು ಜಾಲಿಯ ಮಕ್ಕಳು ಬಾಟಿಯೇ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿದ್ದಿಲ್ಲ ಭಾರತಿ. ಮಾತಾಡು ಭಾರತಿ, ಮಾತಾಡು. ನಾನೇನು ಅಂತ ಮಾತಾಡ್ದೆ? ಯಾಕೆ ಭಾರತಿ? ನನ್ನ ಮೇಲೆ ಕೋಪವೇ? ಮುಟ್ಬೇಡಿ ಮಂಜು, ದಯವಿಟ್ಟು ನನ್ನ ಮುಟ್ಬೇಡಿ. ನಾನು ನನ್ನ ಫ್ರೆಂಡ್ ಭಾರತ, ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು. ನಾನು ನಿನ್ನ ಮುಟ್ಟು ಭಾರತ, ನಿನ್ನ ಮುಟ್ಟ ಹಕ್ಕು ನನಗಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ. ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ ಬಚ್ಚು, ನಿನ್ನ ಹೆಂಡತಿ ನಾನಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ದೇವಿ ಸತ್ಯವಂತ ಸುದ್ದಿ ಬಂತು, ಜನ ಎಲ್ಲ ಕೂಗಾಡಿದ್ರು. ದೇವಿ ನನ್ನ ದೇವರ ಅಂತ ನಿಮಗೆ ಮಾತು ಕೊಟ್ಟಿದ್ದು ಸತ್ಯ. ಅದೇ ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಾಯಿಸಿ ಬಿಡ್ತು ಬಚ್ಚು, ನನ್ನ ಇತಿಹಾಸವನ್ನೇ ಬದಲಾಯಿಸಿ. ಹೋಗಿ ಬಿಡು ಭಾರತಿ,
ಈಗ ಮರಳಿ ಬಂದಿರುವೇನಲ್ಲ, ಸಂತೋಷ ಪಡು. ಮಂಜು, ಯುದ್ಧದಲ್ಲಿ ನೀವು ಸತ್ತೀರ ಅಂತ ತಿಳಿದು ನಾನು ವಿಧವೆ ಆದೆ. ಆದ್ರೆ ಇನ್ನು ಸ್ವಲ್ಪ ದಿನಗಳ ಹಿಂದೆ ನಾನು ಮತ್ತೊಂದು ಮದುವೆ ಆದೆ. ಭಾರತಿ, ನೀನು ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ ತುಟಿಗೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿದೆ ನನ್ನ ನಂದನಿಗೆ ಇಂದು ನೀನು ಹೇಳುವ ಮಾತು ಮತ್ತು ಹೂವಾಗಿ ಅರಳಿದ ಮೇಲೆ ಮಕ್ಕಳನ್ನ ಹೀರುವ ದುಂಬಿ ನೀವೇ ಎಂದು ನನ್ನ ಹೃದಯದಲ್ಲಿ ನಿನ್ನ ಭಾವಚಿತ್ರವನ್ನು ಪೂಜಿಸುವ ಪ್ರಿಯತಮನಿಗೆ ಇಂದು ನೀನು ಹೇಳುವ ಮಾತು ಮತ್ತೊಂದು. ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ನನ್ನನ್ನು ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿ ಮರಳಿ ಬಂದ ನಿನ್ನ ಗಂಡನಿಗೆ ಇಂದು ನೀನು ಹೇಳುವ ಮಾತು ಮತ್ತೊಂದು ಮದುವೆ ಆಗಿದ್ದೇನೆಂದು ಹೇಳ್ತಾ ಇದೀಯ. ಸಂತೋಷ ಭಾರತಿ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ ಮಂಜು, ನೀ ಯುದ್ಧದಲ್ಲಿ ಸತ್ತಿದ್ದು ನಿಜವೆಂದು ತಿಳಿದು ನಾನು ಮತ್ತೊಂದು ಮದುವೆ ಆದೆ. ಭಾರತಿ, ಜನರು ಏನ್ ಹೇಳಿದ್ರು ಅವತ್ತು? ಮಂಜು ಸತ್ತು ಹೋದ ಅಂತ ಹೇಳಿದ್ರು. ಆದ್ರೆ ಅವತ್ತು ನಾನು ಸಾಯಲಿಲ್ಲ. ಇವತ್ತು ನಿನ್ನ ಮಾತುಕೈ ಬದುಕಿ ಸತ್ಯ ಭಾರತಿ, ಬದುಕಿ ಸತ್ಯ. ತಪ್ಪು ನಿನ್ನದಲ್ಲ, ನನ್ನವರು ನನ್ನ ಹಿತೈಷಿಗಳು ಅಂತ ನಿನ್ನ ಕೊನೆಗೆ ತಾಳಿ ಕಟ್ಟಿದನಲ್ಲ, ಅದು ಅದು ನನ್ನ ತಪ್ಪ. ಬಾಬಾಜಿ, ನೋಡಿ, ನಾನು ಮಾಡಿರೋ ತಪ್ಪಿಗೆ ನೀವು ಬೇಕಾದ್ರೆ ನನ್ನ ಕತ್ತನ್ನು ಹೆಚ್ಚಿಗೆ ಕೊಂದು ಹಾಕ್ಬೇಡಿ. ಆದ್ರೆ ದಯವಿಟ್ಟು ಈ ರೀತಿ ಹಿಂಸೆ ಕೊಡುವ ಮಾತನ್ನ ಮಾತ್ರ ಮಾತಾಡಬೇಡಿ. ನಿನ್ನ ಕತ್ತು ಹಿಚಿಕಿ ನಾನು ಯಾವ ಪಾಪಕ್ಕೆ ಹೋಗಲಿ? ಇನ್ನು ನೀನು ಸಂಸಾರ ಮಾಡಬೇಕಾದವಳು. ಮುಖ್ಯವಂತೆಯಾದ ನೀನು ಸಮಾಜ